ಬೀದಿ ಬದಿ ವ್ಯಾಪಾರಕ್ಕೆ ಕನ್ನಡಿಗರು ಓಕೆ, ಹಿಂದಿಗರು ಯಾಕೆ? ವ್ಯಾಪಾರಕ್ಕೆ ಅನ್ಯ ರಾಜ್ಯದವರಿಗೆ ಅವಕಾಶ ನೀಡದಿರಲು ಚಿಂತನೆ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಲು ಜಿಬಿಎ ಇಂಥದೊಂದು ಪ್ಲಾನ್ ಮಾಡ್ತಾ ಇದೆ. ಫುಟ್ಪಾತ್ ತೆರವು ಬಳಿಕ ಪರ್ಯಾಯ ವ್ಯವಸ್ಥೆ ರೂಪಿಸಲು ಚಿಂತನೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ದವರಿಗಷ್ಟೇ ಅವಕಾಶ ನೀಡಬೇಕು ಅನ್ನೋ ಬಗ್ಗೆ ಸರ್ಕಾರ ಚಿಂತಿಸ್ತಾ ಇದೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಸೂಕ್ತ ಸ್ಥಳ ಗುರುತಿಸಲು ಜಿಬಿಎ ಪ್ಲಾನ್ ಮಾಡಿದೆ. ಸ್ಥಳ ನಿಗದಿ ಬಳಿಕ ಬೀದಿ ಬದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ನೀಡಲು ಪ್ಲಾನ್ ಮಾಡಲಾಗಿದೆ. ಹೊರ ರಾಜ್ಯದವರಿಗೆ ಬೀದಿ ಬದಿ ವ್ಯಾಪಾರದಿಂದ ಕೋಕ್ ನೀಡಲು ಚಿಂತನೆ ನಡೆಸಲಾಗ್ತಾ ಇದೆ. ಪಾನಿಪುರಿ, ಕಡಲೆಕಾಯಿ ವ್ಯಾಪಾರದಲ್ಲಿ 20% ಹೊರ ರಾಜ್ಯದವರೇ ಇರ್ತಾರೆ. ಐಡಿ ಕಾರ್ಡ್ ಇದ್ದವರಿಗಷ್ಟೇ ನಿಗದಿತ ಸ್ಥಳದಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡಲು ಜಿಬಿಎ ಪ್ಲಾನ್ ಮಾಡಿದೆ. ಜಿಬಿಎ ಇಂತಹ ಪ್ಲಾನಿಗೆ ವ್ಯಾಪಾರಿಗಳ ಸಂಘಟನೆಗಳಿಂದಲೂ ಸಾಥ್ ಸಿಗ್ತಾ ಇದೆ. ಪೂರ್ಣವಾಗಿ ಸರ್ಕಾರನೂ ಸಹಿತ ಆದೇಶ ಮಾಡಿರ್ತಕ್ಕಂಥದ್ದು ಮತ್ತು ಜಿಬಿಎ ವ್ಯಾಪ್ತಿ ಕಮಿಷನರು ಆದೇಶ ಮಾಡಿರ್ತಕ್ಕಂಥದ್ದು 27,650 ಚಿಲ್ಲರೆ ಏನು ಸರ್ವೆ ಆಗಿರ್ತಕ್ಕಂಥದ್ದು ಕನ್ನಡಿಗರು ಯಾರೇ ವ್ಯಾಪಾರ ಮಾಡಲಿ ಅವ್ರ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟ್ ಐಡಿ ಕಾರ್ಡ್ ಯಾರು ಇರ್ತಕ್ಕಂಥವ್ರು ಕರ್ನಾಟಕದಲ್ಲಿರ್ತಕ್ಕಂಥವರಿಗೆ ಅವ್ರು ವ್ಯಾಪಾರ ಮಾಡೋಕ್ಕೆ ಅವಕಾಶ ಇದೆ. ಇವತ್ತು ತಕ್ಷಣದಲ್ಲೇ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಮಾರ್ಕ್ ಮಾಡಬೇಕು ಅಂತ ಈಗಾಗಲೇ ವ್ಯವಸ್ಥೆ ನಡೀತಾ ಇದೆ. ಸಂಪೂರ್ಣವಾಗಿ ಮಾರ್ಕ್ ಮಾಡಿ ಆ ಜಾಗದಲ್ಲಿ ಎಲ್ಲಿ ಆ ರೋಡ್ ಅಗಲಾಗಿರುತ್ತೆ, ಫುಟ್ಪಾತ್ ಅಗಲಾಗಿರುತ್ತೆ, ಎಲ್ಲಿ ಕೊಡಬೇಕು ಅನ್ನತಕ್ಕಂಥ ಮಾರ್ಕ್ ಮಾಡಿ ಕನ್ನಡಿಗರಿಗೆ ಫಸ್ಟ್ ಆದ್ಯತೆಯನ್ನು ಕೊಡತಕ್ಕಂಥದ್ದು ನಾವು ಮಾಡಿ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಹಿಂದಿಯವರಿಗೆ ಕೊಡ್ತೀರಾ? ಹಿಂದಿಯವರಿಗೆ ಕೊಡೋದಿಲ್ಲ, ಈ ಹೊರ ರಾಜ್ಯದವರಿಗೆ ಕೊಡೋದಿಲ್ಲ ಸರ್. ಆ್ಯಕ್ಚುಲಿ ನಮ್ಮ ಅವತ್ತು ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ನಾನೇ ಸೇರಿಸಿರ್ತಕ್ಕಂಥದ್ದು 2016-17 ಸ್ಕೀಮಲ್ಲಿ ಸೇರಿಸಿದ್ದೀನಿ. ಕರ್ನಾಟಕದ ಆಧಾರ್ ಕಾರ್ಡು, ಕರ್ನಾಟಕದ ರೇಷನ್ ಕಾರ್ಡು ಕಂಪಲ್ಸರಿ ಇರಬೇಕು ಅಂತ ಸೇರಿಸಿದ್ದೀನಿ. ಯಾರು ಅವ್ರು ಇರ್ತಾರೋ ಅಲ್ಲಿಂದ ಬಂದಿರತಕ್ಕಂಥವ್ರು ಇಲ್ಲಿ ಬಂದು ಸೇರಿಕೊಳ್ಳೋದ್ರೆ ಅವರೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವರೆಲ್ಲ ಬಂದು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಇಲ್ಲೇ ಇತ್ಕೊಂಡು ನಮ್ಮ ನಿಜವಾದ ಕನ್ನಡಿಗರಿಗೆ ನಮ್ಮ ನಿಜವಾದ ಬೀದಿ ಬದಿ ವ್ಯಾಪಾರ ಹೊಡ್ತಾ ಬರ್ತದೆ. ಅದರಿಂದ ನಾವು ಹೊರ ರಾಜ್ಯದವ್ರಿಗೆ ಅವಕಾಶ ಬೇಡ, ನಮ್ಮ ರಾಜ್ಯದಲ್ಲಿ ಫಸ್ಟ್ ಆದ್ಯತೆ ಕೊಡೋಣ ಅಂತ ನನಗೆ ಇಷ್ಟಪಡ್ತೀನಿ ಸರ್. ಈಗ ನಮ್ಮ ಕನ್ನಡ ಬಿಟ್ಟು ಬೇರೆ ವ್ಯಾಪಾರ ಮಾಡ್ತಿರುವಾಗ ಅವ್ರು ಹೆಂಗೆ ಐಡೆಂಟಿಫೈ ಮಾಡಿ ಸರ್? ಇವಾಗ ನಾವು ಒಂದೊಂದು ಜೋನ್ಗೆ ಒಂದೊಂದು ಟ್ಯಾಕ್ಟ್ರು, ಆ ಟೌನ್ ರೆಡಿ ಕಮಿಟಿ ಮೆಂಬರ್ಸು ಒಂದೊಂದು ಟ್ಯಾಕ್ಟ್ರ್ ಅಲ್ಲಿ ಪೊಲೀಸ್ ಇಲಾಖೆ ಸೇರಿಸಿ ಹೊರ ರಾಜ್ಯ ಆದಿರುತ್ತೆ ಅವ್ರು ಸೀಜ್ ಮಾಡುವಂಥ ಕೆಲಸವನ್ನು ಮುಂದಿದ್ದೆಲ್ಲ ಮಾಡ್ತೀವಿ ಅಂತ ನನಗೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅವರು ಕನ್ನಡಿಗರು ಅಂದರೆ ಯಾರು ಅಂತ ಡಿಫೈನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಾತೃಭಾಷೆ ತೆಲುಗು, ಹಾಗಂತ ನಾನು ಕನ್ನಡಿಗ ಅಲ್ವಾ? ನಾನು ಇಲ್ಲೇ ಹುಟ್ಟು ಬೆಳೆದಿರೋದು, ನಮ್ಮ ಅಪ್ಪ ಅಮ್ಮ ಇಲ್ಲೇ ಸ್ಕೂಲ್ಗೆ ಹೋಗಿರೋದು. ಇದು ಏನಾಗ್ಬಿಟ್ಟಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಈ ವಲಸಿಗರು ಬಂದುಬಿಟ್ಟಿದ್ದಾರೆ ಅಂದರೆ ಮಾತೃಭಾಷೆ ಬೇರೆ ಆದ ತಕ್ಷಣ ಯಾರೂ ವಲಸಿಗರು ಆಗೋದಿಲ್ಲ. ನನ್ನ ಮಾತೃಭಾಷೆ ತೆಲುಗು, ಹಾಗಾಗಿ ನಾನು ವಲಸಿಗ ಆಗೋದಿಲ್ಲ. ನಾನು ಇಲ್ಲೇ ಹುಟ್ಟು ಬೆಳೆದಿರೋದು, ನಮ್ಮ ಅಪ್ಪ ಅಮ್ಮ ಇಲ್ಲೇ ಸ್ಕೂಲ್ಗೆ ಹೋಗಿರೋದು. ತುಂಬ ಜನ ಬೀದಿ ವ್ಯಾಪಾರಿಗಳಿದ್ದಾರೆ ಇಲ್ಲೇ ಹುಟ್ಟು ಬೆಳೆದವರು. ಅವ್ರ ಮಾತೃಭಾಷೆ ಬೇರೆ ಅಂದ ತಕ್ಷಣ ಅವರು ನಾನ್ ಕನ್ನಡಿಗರು ಆಗೋದಿಲ್ಲ. ಒಂದು. ಎರಡನೇದು, ಈ ಬೀದಿ ವ್ಯಾಪಾರಕ್ಕೆ ಬಂದಾಗ ಮಾತ್ರ ಈ ಥರ ಮಾತಾಡ್ತಾರೆ. ಈಗ ಇನ್ಫೋಸಿಸಲ್ಲೆಲ್ಲ ಕನ್ನಡಿಗರೇ ಇದ್ದಾರೆ, ಇದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಎತ್ತಿದ್ದಾರೆ? TCS ಬರೀ ಕನ್ನಡಿಗರೇ ಇದ್ದಾರೆ, ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಬಡವ್ರಿಗೆ ಬಂದಾಗ ಮಾತ್ರ ಯಾಕೆ ಈ ಥರ? ಯಾರು ಬಂದಿರೋರು ಬಡತನದಿಂದ ಬಂದಿರ್ತಾರೆ. ನಾವು ಏನು ನೋಡ್ಕೋಬೇಕು ಅಂತ ಹೇಳಿ ಸ್ವಲ್ಪ ಸೇಫ್ ಗಾರ್ಡ್ಸ್ ಆಗಬೇಕು. ಇವ್ರೇನು ಹೇಳಿದ್ರು, ಬರೀ ಕರ್ನಾಟಕ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ನಾವು ಸೇರಿಸ್ತೀವಿ ಅಂತ ಹೇಳ್ಬಿಟ್ರು. ಇದರಿಂದ ಏನಾಗಿದೆ, ಕರ್ನಾಟಕದ ಬೀದಿ ವ್ಯಾಪಾರಿಗಳಿಗೆ ಎತ್ತಂಗಡಿ ಆಗಿದೆ. ಅವ್ರ ಸಮೀಕ್ಷೆಯಲ್ಲಿ ಇನ್ಕ್ಲೂಡ್ ಆಗಿಲ್ಲ. ನಿಮಗೆ ಗೊತ್ತು, ಎಷ್ಟೋ ವರ್ಷಗಳಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.